ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಈ ಥರ ಹೆಚ್ಚು ಹಲವಾರು ವಿಡಿಯೋ ಮಾಡೋಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಸೊ ಬನ್ನಿ, ಇವತ್ತು ನಾನು ನಿಮಗೆ SRS ಬೆಟ್ಟದ ಸಂಪೂರ್ಣ ಮಾಹಿತಿನ ಇವತ್ತು ನಾನು ನಿಮಗೆ ತಿಳ್ಕೊಡಿಸ್ತೀನಿ. ಬನ್ನಿ. ರೇಣುಕಾಂಬ ಅಮ್ಮನವರು ರೇವಣಸಿದ್ದೇಶ್ವರ ಅವರ ಅಚ್ಚುಮೆಚ್ಚಿನ ತಂಗಿ. ಯಾರಿಗೆ ಮಕ್ಕಳಾಗಿರೋದಿಲ್ವೋ, ಕೋರ್ಟು ಕೇಸು ಜಮೀನು ಎಂಬ ಸಮಸ್ಯೆಗೆ ಸಿಕ್ಕಾಕೊಂಡಿರ್ತಾರೋ ಅಂಥವ್ರು ಇಲ್ಲಿ ಬಂದು ಹರಕೆನ ಮಾಡಿಕೊಂಡ್ರೆ ಅವರ ಸಮಸ್ಯೆ ಖಂಡಿತ ಬಗೆಹರಿಯುತ್ತೆ, ಖಂಡಿತ ಮಗು ಆಗುತ್ತೆ. ತಮ್ಮ ಸಮಸ್ಯೆ ಪರಿಹಾರ ಸಿಕ್ಕಂಥ ಭಕ್ತಾದಿಗಳು ಇಲ್ಲಿಗೆ ಬಂದು ಅಮ್ಮನ ದೇವಾಲಯದ ಸುತ್ತ ಹೆಜ್ಜೆ ಸೇವೆ, ಉರುಳು ಸೇವೆ ಮಾಡಿ ತುಂಬ ವಿಶೇಷವಾಗಿ ಅವರ ಕೈಯಲ್ಲೇ ತೇರನ್ನು ಎಳಿಸ್ತಾರೆ. ಇದು ಅಮ್ಮನ ಪವಾಡ ಫ್ರೆಂಡ್ಸ್. ಅಲ್ಲಿ ಇದ್ದಂಥ ತುಂಬ ಭಕ್ತಾದಿಗಳನ್ನ ನಾನು ಮಾತಾಡಿಸಿದೆ. ಅವರು ಹೇಳ್ದಂಥ ಮಾಹಿತಿನೇ ನಾನು ನಿಮಗೆ ಹೇಳಿದ್ದು ಫ್ರೆಂಡ್ಸ್. ಬನ್ನಿ, ನಾನಿವಾಗ ರೇಣುಕಾಂಬ ಅಮ್ಮನವರ ದರ್ಶನ ಮಾಡಿಸ್ತೀನಿ. ಎಲ್ಲರೂ ಅಲ್ಲಿಂದಾನೇ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಏನೇ ಕೋರಿಕೆ ಇದ್ದರೂ ಅಮ್ಮನ ಕೇಳ್ಕೊಳ್ಳಿ. ಅಮ್ಮ ಖಂಡಿತ ನಿಮಗೆ ಆಶೀರ್ವಾದನ ಮಾಡ್ತಾರೆ ಫ್ರೆಂಡ್ಸ್. ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ. ಅಮ್ಮನ ನೋಡ್ತಿದ್ರೆ ಹಾಗೆ ಒಂದು ಪಾಸಿಟಿವ್ ವೈಬ್ಸ್ ನಮ್ಮ ಬಾಡಿಲಿ ಪಾಸ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಒಂದು ಲೈನ್ ಹಾಕಿದ್ದಾರೆ ಫ್ರೆಂಡ್ಸ್. ಇದು ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ. ಈ ಲೈನ್ಸು ಮನಸ್ಸಿಗೆ ಮುಟ್ಟೋ ಥರ ಇದೆ ಫ್ರೆಂಡ್ಸ್ ಆ ಲೈನ್ಸು. ಈಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ಬೆಟ್ಟದ ಮೇಲೆ. ಈ ಬೆಟ್ಟದ ಮೇಲೆ ಹೋಗ್ತಿರ್ಬೇಕಾದ್ರೆ ನಮಗೊಂದು ಹೆಜ್ಜೆನು ಸಿಗುತ್ತೆ. ಆ ಹೆಜ್ಜೆನು ಈ ಸೂತ್ಕ ಇರಬೇಕಾದ್ರೆ ಯಾರಾದರೂ ಈ ಬೆಟ್ಟಕ್ಕೆ ಬಂದರೆ ಅವ್ರನ್ನ ಕಚ್ಚುತ್ತೆ ಅನ್ನೋದು ಇಲ್ಲಿನ ಇತಿಹಾಸ ಫ್ರೆಂಡ್ಸ್. ಸೊ ಅವತ್ತು ನೀವು ಯಾರೂ ಬರೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಇತಿಹಾಸ ಅಂದಮೇಲೆ ಅದು ಇತಿಹಾಸನೇ ಅಲ್ವಾ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಈ ಗ್ರೀನರಿ ನೋಡಿ. ಆ ಬೆಟ್ಟ ಕಾಣಿಸಿದೆಯಲ್ಲ ಮೇಲೆ, ಸೊ ನಾವು ಅಲ್ಲಿ ಹೋಗಬೇಕು. ಆ ರೇವಣಸಿದ್ದೇಶ್ವರ ಅವರು ಆ ಬೆಟ್ಟಕ್ಕೆ ಕುದುರೆ ಮೇಲೆ ಹೋದರು ಅಂತ ಹೇಳ್ತಾರೆ. ಅದು ಬರೀ ಅಂತಾರೆ ಅಲ್ಲ, ಅಲ್ಲಿ ಮೇಲೆ ಕುದುರೆದು ಒಂದು ಪಾದ ಅಲ್ಲಿ ಗುರುತಿದೆ. ಆ ಗುರುತನ್ನ ನಾನು ನಿಮಗೆ ಮೇಲೆ ಹೋದಾಗ ಖಂಡಿತ ನಾನು ನಿಮಗೆ ತೋರಿಸ್ತೀನಿ. ಸೊ ಅಲ್ಲೇ ನಾವು ಗಾಡಿನ ಪಾರ್ಕ್ ಮಾಡಿದ್ವಿ. ಇದ್ರ ಮೇಲೆ ಗಾಡಿ ಎಂಟ್ರಿ ಇಲ್ಲ. ಸೊ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಈಗ ನಮ್ಮದೊಂದು ಸಣ್ಣ ಗ್ಯಾಂಗು ಈಗ ಬೆಟ್ಟನ ಹತ್ತಕ್ಕೆ ನಾವು ರೆಡಿಯಾಗಿದ್ದೀವಿ. ಈ ಬೆಟ್ಟದ ವಿಶೇಷತೆ ಏನಪ್ಪ ಅಂದರೆ, ಫಸ್ಟು ನಾವು ಡೌನ್ ಇಳಿತೀವಿ. ಡೌನ್ ಇಳಿದು ಹೋದಾಗ ನಮಗೊಂದು ಇಲ್ಲೊಂದು ದೇವಸ್ಥಾನ ಸಿಗುತ್ತೆ ನೋಡಿ, ಇದೇ ಆ ದೇವಸ್ಥಾನ. ಸೊ ಈ ದೇವಸ್ಥಾನನ ದರ್ಶನ ನಾವು ಮಾಡಿಕೊಂಡು ನಂತರ ನಾವು ಮತ್ತೆ ಕ್ಲೈಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದೊಂಥರ ವಿಚಿತ್ರ. ನಾವು ಡೌನ್ ಇಳಿತಾ ಇದ್ದೀವಿ, ಬೆಟ್ಟನ ಹತ್ತಬೇಕಲ್ವ ಅನಿಸುತ್ತೆ. ಆದರೆ ಫಸ್ಟು ನಾವು ಡೌನ್ ಇಳಿತೀವಿ, ಆಮೇಲೆ ನಾವು ಮತ್ತೆ ಕ್ಲೈಮ್ ಮಾಡ್ತೀವಿ. ಫುಲ್ಲು ಟಾಪ್ಗೆ ಹೋದ ನಂತರ ಮತ್ತೆ ನಾವು ಡೌನ್ಗಿಳಿದ್ರೆ ಅಲ್ಲಿ ನಮಗೆ ರೇವಣಸಿದ್ದೇಶ್ವರನ ದೇವಸ್ಥಾನದ ದರ್ಶನ ಆಗುತ್ತೆ. ಅದನ್ನ ನಾವು ನಿಮಗೆ ಮೇಲೋದಾಗ ತೋರಿಸ್ತೀನಿ, ಕನ್ಫ್ಯೂಸ್ ಆಗಿಬಿಡಿ. ಈಗ ಸದ್ಯಕ್ಕೆ ಈ ದೇವ್ರನ್ನ ನೋಡ್ಕೊಡಿ, ಬರೀ ಏನು ನೋಡ್ತಿರ್ಬೇಡಿ, ನಮಸ್ಕಾರ ಕೂಡ ಮಾಡ್ಕೊಳ್ಳಿ, ಸರಿನಾ. ಇಲ್ಲಿ 2 ಸಲ ಜಾತ್ರಾ ಮಹೋತ್ಸವ ನಡೆಯುತ್ತೆ ಫ್ರೆಂಡ್ಸ್. ಒಂದು ಮೇ ಮತ್ತು ಏಪ್ರಿಲ್ ತಿಂಗಳ ಮಧ್ಯ ನಡೆದ್ರೆ, ಇನ್ನೊಂದು ಕಾರ್ತಿಕಲ್ಲಿ ನಡೆಯುತ್ತೆ. ಕಾರ್ತಿಕಲ್ಲಿ ನಡೆಯುವಂಥ ಜಾತ್ರಾ ಮಹೋತ್ಸವ ತುಂಬ ಸ್ಪೆಷಲ್. ಯಾಕಪ್ಪ ಅಂದರೆ ಲಕ್ಷ ದೀಪೋತ್ಸವನ ಇಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಈಗ ಮುಂದೆ ಬರುವಂಥ ಕಾರ್ತಿಕಲ್ಲಿ ನಾನು ನಿಮಗೆ ಲಕ್ಷ ದೀಪೋತ್ಸವ ವಿಡಿಯೋನ ಖಂಡಿತ ನಾನು ನಿಮಗೆ ಮಾಡ್ತೀನಿ. ಇಲ್ಲಿ ಪ್ರತಿದಿನ ಅನ್ನ ದಾಸೋಹ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇಲ್ಲಿ ಅನ್ನ ಒಂದು ದಾಸೋಹ ನಡೆಯುತ್ತೆ. ದೇವರ ಪ್ರಸಾದವನ್ನು ಇಲ್ಲಿ ಜನರಿಗೆ ಕೊಡ್ತಾರೆ. ನೀವು ಹೋದಾಗ ಖಂಡಿತ ಮಿಸ್ ಮಾಡ್ಕೋಬೇಡಿ. ಅದರಲ್ಲೂ ಗುರುವಾರ ಮತ್ತು ಸೋಮವಾರ ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ಗುರುವಾರ ಮತ್ತು ಸೋಮವಾರ ಇಲ್ಲಿ ಸ್ಪೆಷಲ್ ಪೂಜೆ ಇರುತ್ತೆ ಫ್ರೆಂಡ್ಸ್. ಅವತ್ತು ನೀವು ಬಂದ್ರಿ ಅಂದರೆ ತುಂಬ ಲಕ್ಕಿ. ಯಾಕಂದರೆ ಇಲ್ಲಿ ಹೋಳಿಗೆನ ಇಲ್ಲಿ ವಿನಿಯೋಗ ಮಾಡ್ತಾರೆ, ಹೋಳಿಗೆನ ಇಲ್ಲಿ ಕೊಡ್ತಾರೆ. ಆ ಹೋಳಿಗೆನ ಮಾತ್ರ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ನೀವು ಗುರುವಾರ ಮತ್ತು ಸೋಮವಾರ ಬಂದ್ರಿ ಅಂದರೆ ದಯವಿಟ್ಟು ಪ್ರಸಾದನ ಸ್ವೀಕರಿಸಿ. ಯಾಕಂದರೆ ಆ ಹೋಳಿಗೆ ಅಂತೂ ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ಅದು ತುಂಬಾ ಇಷ್ಟ ಫ್ರೆಂಡ್ಸ್. ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ ಹೇಳ್ತಾ ಇದ್ದೀನಿ. ಯಾರಾದರೂ ಯಂಗ್ಸ್ಟರ್ ನಮ್ಮ ವಿಡಿಯೋನ ವಾಚ್ ಮಾಡ್ತಿದ್ರೆ ಇದು ನಿಮಗೋಸ್ಕರ. ಸ್ಯಾಟರ್ಡೇ ಇಲ್ಲಿ ಲವರ್ಸ್ ಪಾಯಿಂಟ್ ಫ್ರೆಂಡ್ಸ್. ಸ್ಯಾಟರ್ಡೇ ನೀವು ಎಲ್ಲಿ ನೋಡಿದ್ರು ಬರೀ ಲವರ್ಸೇ ಇರ್ತಾರೆ. ಲವರ್ಸು ತಮ್ಮ ಲವರ್ನ ಕರ್ಕೊಂಡು ಈ ಬೆಟ್ಟಕ್ಕೆ ಬಂದು ವಿಸಿಟ್ ಕೊಟ್ಟು ಅಲ್ಲಿ ಫುಲ್ ಕುತ್ಕೊಂಡ್ಬಿಟ್ಟಿರ್ತಾರೆ ಫ್ರೆಂಡ್ಸ್. ನೀವು ಬೆಟ್ಟ ಹತ್ಬೇಕಾದ್ರೆ ಬರೀ ನಿಮಗೆ ಅವತ್ತು ಬರೀ ಲವರ್ಸ್ ಕಪಲ್ಸೇ ನಿಮಗೆ ಕಾಣಿಸೋದು. ಮತ್ತು ನಮ್ಮ ಹುಡುಗರು ಈ ಮುಂಗಾರು ಮಲ್ಲೇಶ್ವರಲ್ಲಿ ಗಣೇಶ ನಂದಿನ ಎತ್ಕೊಂಡು ಹೋಗ್ತಾರಲ್ಲ, ಅದೇ ಥರ ನಮ್ಮ ಹುಡುಗರು ಸುಸ್ತಾಗಿರುವಂಥ ತಮ್ಮ ಹುಡುಗಿರನ್ನ ಎತ್ಕೊಂಡೋಗಿ ಮೇಲೆ ರೇವಣಸಿದ್ದೇಶ್ವರನ ದರ್ಶನ ಮಾಡಿ ತಮ್ಮ ಲವ್ ಸಕ್ಸಸ್ ಆಗಲಿ ಅಂತ ಕೇಳ್ಕೊತಾರೆ. ಅದು ತುಂಬ ಸಲ ಆಗಿದೆ ಅಂತಲೂ ತುಂಬ ಲವರ್ಸ್ ಕೂಡ ಹೇಳ್ತಾರೆ. ಸೊ ನೀವು ಯಾರು ಇದ್ರೂ ನೋಡ್ರಪ್ಪ, ಮಾಡ್ರೋ ಸ್ವಲ್ಪ. ಇನ್ನು ರೇವಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಿಂಬೆಹಣ್ಣು ರೇವಣ ಅಲ್ಲಪ್ಪ, ನಮ್ಮ ರೇವಣಸಿದ್ದೇಶ್ವರ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೆ ತುಂಬಾ ಟೈಟಲ್ಸ್ ಇದೆ. ಒಂದು ಜಗದ್ಗುರು, ಒಂದು ನ್ಯಾಯಮೂರ್ತಿ. ಈ ನ್ಯಾಯಮೂರ್ತಿ ಅಂತ ನಾನು ಯಾಕಪ್ಪ ಅಂತ ಹೇಳ್ತಾ ಇದ್ದೀನಿ ಅಂದರೆ,
ಹಿಂದೆ ಹಳ್ಳಿಗಳಲ್ಲಿ ಯಜಮಾನರು ಅಂತ ಇರ್ತಿದ್ರು. ಅವರು ಆ ಊರಲ್ಲಿ ಏನೇ ಜಗಳ ಆದ್ರೂ ಅವರೇನೆ ಅವ್ರನ್ನೆಲ್ಲನೂ ಕರೆಸಿ ಅವ್ರಿಗೆ ಬುದ್ಧಿ ಹೇಳಿ ಅವ್ರನ್ನ ಸಂಧಾನ ಮಾಡಿ ಕಳಿಸ್ತಿದ್ರು. ಅದೇ ಥರ ನಮ್ಮ ರೇವಣ್ಣ ಅವರು ಅದೇ ಕೆಲಸ ಮಾಡ್ತಾಯಿದ್ರು. ಅದೇನು ಅಂತೀರಾ, ಸುತ್ತಮುತ್ತ ಇರೋ ಎಲ್ಲ ಜಿಲ್ಲೆಗಳಿರೋ ದೇವರು ಮುನ್ಸ್ಕೊಂಡು ಏನಾದರೂ ಅವ್ರ ಹತ್ರ ಬಂದರೆ ಅವ್ರಿಗೆ ಸಮಾಧಾನ ಮಾಡಿ ಸಂಧಾನ ಮಾಡಿ ಅವ್ರ ಕಷ್ಟನ ಪರಿಹಾರ ಮಾಡಿ ಅವ್ರಿಗೊಂದು ಸಂಧಾನ ಮಾಡಿ ಅವ್ರನ್ನ ಕಳಿಸ್ತಾಯಿದ್ರು. ಸೊ ನಮ್ಮ ಎಲ್ಲ ದೇವರುಗಳಿಗೂ ಇವರು ಒಂಥರ ನ್ಯಾಯಮೂರ್ತಿ ಥರ. ಹಿಂದೆ ಪಾಸಾದಾಗ ನೀವು ನೋಡಿದ್ರಿ, ಒಂದು ಬೆಟ್ಟದ ಒಳಗಡೆ ಇರೋವಂಥ ಒಂದು ಕಪ್ಪೆ, ಆ ಕಪ್ಪೆಗೆ ಕುಡಿಯೋಕ್ಕೆ ನೀರು. ಇದನ್ನ ನೋಡಿದಾಗ ನನಗೊಂದು ಲೆಸನ್ನು ಜ್ಞಾಪನ ಆಯಿತು ಫ್ರೆಂಡ್ಸ್. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅದನ್ನು ನಾನು ಓದಿದ ನೆನಪು, ಅದನ್ನು ಹೇಳ್ತೀನಿ. ಬೆಟ್ಟದ ಮೇಲೆ ಕೂತಂಥ ಕಪ್ಪೆಗೆ ಅಡಿಗಡಿಗೆ ಆಹಾರವನ್ನು ಇತ್ತವರು ಯಾರು ಅಂತ. ಅದು ನನಗೆ ಇದು ನೋಡಿದಾಗ ನೆನಪಾಗ್ಬಿಡ್ತು. ಏನು ದೇವರ ಲೀಲೆ ಅಲ್ವಾ ಫ್ರೆಂಡ್ಸ್. ಈಗ ನಾವು ಮೆಟಲ್ನ ಫುಲ್ ಹತ್ಕೊಂಡು ಬೆಟ್ಟದ ಮೇಲ್ಗಡೆ ಈಗ ನಾವು ಬಂದಿದ್ದೀವಿ. ಈಗ ನೋಡ್ತಾ ಇದ್ದೀರಾ ಬೆಟ್ಟದ ಮೇಲೆ ವ್ಯೂಸ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಈ ಥರ ಇರುತ್ತೆ ನೋಡಿ, ಇದು ಬೆಟ್ಟದ ಮೇಲೆ ಫ್ರೆಂಡ್ಸ್ ಹೀಗಿರುತ್ತೆ. ಇದು SRS ಬೆಟ್ಟದ ಮೇಲ್ಭಾಗ. ನಮ್ಮ ಹುಡುಗಿ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾಳೆ ನೋಡಿ, ಎಷ್ಟು ಸಾಕಾದಾಗ ಕಾಣಿಸಿದೆ ಫ್ರೆಂಡ್ಸ್. ಇವನು ನನ್ನ ಫ್ರೆಂಡ್ಸ್, ಇವನು ಆಲ್ರೆಡಿ ಹತ್ಬಿಟ್ಟ, ನಮಗಿಂತ ಮುಂಚೆನೇ ಹತ್ಬಿಟ್ಟಿದ್ದ. ಸೊ ಈಗ ನಾನು ಹೇಳಿದ್ನಲ್ಲ ಮೇಲೆ ಹೋಗಬೇಕು ಮತ್ತು ಡೌನ್ ಇಳಿಬೇಕಂತ ನೋಡಿ, ಈಗ ಇಲ್ಲಿ ತೋರಿಸ್ತಾಯಿದ್ದೀನಿ ನೋಡಿ. ಇವಾಗ ನಾವು ಈಗ ಡೌನ್ ಇಳಿದ್ರೆ ಮೇನ್ ದೇವರು ನಮ್ಮ ರೇವಣ ಸಿದ್ದೇಶ್ವರ ಅವರು ಇರೋದು ಇಲ್ಲಿ. ನಾವು ಕೆಳಗಡೆ ಈಗ ನಾವು ಇಳಿತಾ ಇದ್ದೀವಿ ನೋಡಿ, ಅಲ್ಲೂ ಕೂಡ ನೀರಿದೆ. ಪ್ರಾಣಿಗಳಿಗೆ, ಅಲ್ಲಿರುವಂಥ ಹನುಮಂತಪ್ಪನಿಗೆ, ಈ ಕಪ್ಪೆಗಳಿಗೆ ಎಲ್ಲರಿಗೂ ಕುಡಿಯೋಕ್ಕೆ ಅದು ಅಲ್ಲಿ ದೇವರು ಅಲ್ಲಿ ನೀರು ಕೂಡ ಮಾಡಿದ್ದಾರೆ. ಹಿಂಗೆ ನಾವು ಸ್ವಲ್ಪ ಕೆಳಗಡೆ ಹೋದಾಗ ಈಗ ನಿಮಗೆ ಇಲ್ಲಿ ದೇವಸ್ಥಾನ ಸಿಗುತ್ತೆ. ಸೊ ಟೈಮಿಂಗ್ಸ್ ನಾನು ಹೇಳ್ತಾ ಇದ್ದೀನಿ, ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಓಪನ್ ಇರುತ್ತೆ, ಮತ್ತು 2:30 ಸಂಜೆ 4:00 ಲಾಸ್ಟ್ ಫ್ರೆಂಡ್ಸ್. ಯಾಕಪ್ಪ ಅಂದರೆ 4:30 ಆದಮೇಲೆ ಇಲ್ಲಿ ಅಲೋ ಮಾಡಲ್ಲ, ಯಾಕಂದರೆ ಇಲ್ಲಿ ಕರಡಿಗಳು ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್. ಹಂಗಾಗಿ 4:30 ಇಲ್ಲಿ ದರ್ಶನನ ಕ್ಲೋಸ್ ಮಾಡ್ತಾರೆ. ಸೊ ಅಷ್ಟರೊಳಗಡೆ ನೀವು ಬನ್ನಿ, ದೇವರ ದರ್ಶನ ಮಾಡಿ. ತುಂಬ ಪವರ್ಫುಲ್ ಇದೆ. ನಮ್ಮ ರಾಮನಗರದ ಸುತ್ತಮುತ್ತ ಇರುವಂಥ ಎಲ್ಲದ ಬೆಟ್ಟಗಳಿಗಿಂತ ಇದು ತುಂಬ ವಿಶೇಷ ಮತ್ತು ವಿಭಿನ್ನ ಮತ್ತು ತುಂಬಾ ಪವರ್ಫುಲ್ ಇರುವಂಥ ದೇವರು ನೋಡಿ. ಅದೆಲ್ಲ ದೇವರು ವಾಶ್ ಮಾಡಿದಂಥ ನೀರಿದು ಇದು ಹೋಗ್ತಿದೆ. ಸೊ ನಾವು ಮಾರ್ನಿಂಗ್ ಹೋಗಿದ್ವಿ, ತುಂಬ ಬೇಗ ಹೋಗಿದ್ವಿ, ಹಾಗಾಗಿ ಇನ್ನೂ ಅಲ್ಲಿ ಕ್ಲೀನಿಂಗ್ ನಡೀತಾ ಇತ್ತು. ಸೊ ದೇವರ ದರ್ಶನ ಸಿಗುತ್ತಾ ಇಲ್ವೋ ಅನ್ನೋ ಡೌಟಲ್ಲಿ ನಾನಿದ್ದೆ. ನಮ್ಮ ಪುಣ್ಯ, ದೇವರು ನಮ್ಮ ಮೇಲಿರುವಂಥ ಒಂದು ಕೃಪೆನೋ ಏನೋ, ಅವರು ದೇವ್ರನ್ನ ಕ್ಲೀನ್ ಮಾಡೋ ಒಂದು ಪರ್ಪಸ್, ಅದನ್ನ ವಾಶ್ ಮಾಡಿ ಅದನ್ನ ರೆಡಿ ಮಾಡ್ತಿದ್ರು. ಸೊ ಅದು ನಮಗೆ ದರ್ಶನ ಸಿಕ್ತು ನೋಡಿ. ಇದೇ ನಮ್ಮ ದೇವರು, ಇದು ನಮ್ಮ ದರ್ಶನ ಸಿಕ್ಕಿದ್ದು ನನ್ನ ಪುಣ್ಯ. ಅದನ್ನ ರಿವ್ಯೂ ಮಾಡಬಾರ್ದು ಅಂದ್ಕೊಂಡೆ, ಆದರೆ ನಿಮಗೋಸ್ಕರ ಅದು ತೋರಿಸ್ಬೇಕು ಅಂತ ರಿವ್ಯೂ ಮಾಡಿದೆ. ಸೊ ಇದು ಮೇಲೆ ಬಂದಾಗ ಇದು ಗಂಟೆ ಆಗುತ್ತೆ. ಸೊ ಆ ಗಂಟೆನ ನೀವು ಹೊಡೆದ್ಬಿಟ್ಟೆ ನೀವು ಡೌನ್ ಇಳಿಬೇಕು. ಹೊಡಿದೇನೆ ನೀವು ಮೆಟ್ಲನ್ನ ಇಳಿಯೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಎಲ್ಲರೂ ಆ ಗಂಟೆನ ಹೊಡೆದ್ಬಿಟ್ಟೆ ನೀವು ಡೌನ್ನ ಇಳೀರಿ ಫ್ರೆಂಡ್ಸ್. ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈಗ ಬಿಸಿಲಲ್ಲಿ ಬಂದಾಗ ನಮಗೆ ಕಾಲು ತುಂಬ ಸುಡುತ್ತೆ, ಯಾಕಂದರೆ ಬೆಟ್ಟ ಅಲ್ವಾ, ಹತ್ತಬೇಕಲ್ವಾ. ಸೊ ಬರೀ ಕಾಲಲ್ಲಿ ಹತ್ತಿರ್ತೀವಿ, ಬೆಟ್ಟ ತುಂಬಾ ಸುಡುತ್ತೆ ಅಂತ ನೋಡಿ ಕವರಿಂಗ್ ಎಲ್ಲ ಮಾಡಿದ್ದಾರೆ. ತುಂಬ ಒಳ್ಳೆಯ ಕೆಲಸ. ಭಕ್ತಾದಿಗಳಿಗೋಸ್ಕರ ಈ ಥರ ಒಂದು ಒಳ್ಳೆಯ ಕಾರ್ಯನ ನಮ್ಮ ಸರ್ಕಾರನೋ ಇಲ್ಲ ಟ್ರಸ್ಟೋ ಈ ದೇವಸ್ಥಾನದ ಕಡೆಯವರೋ ಮಾಡಿದ್ದಾರೆ. ಸೊ ಹ್ಯಾಟ್ಸ್ ಆಫ್. ಸೊ ನಾವು ಹಾಗೆ ಡೌನು ಈಗ ಸ್ಟೆಪ್ಸ್ನ ಇಟ್ಕೊಂಡು ಬಂದಮೇಲೆ ಅಲ್ಲಿ ಹನುಮಂತಪ್ಪಗಳು ಇದ್ದೇ ಇರ್ತಾರೆ. ಸೊ ಅವ್ರಿಗೆ ನಮ್ಮ ಕೈಯಲ್ಲಿ ಆದಂಥ ಸಣ್ಣ ಪುಟ್ಟ ಸಹಾಯನ ಮಾಡಿದ್ವಿ. ಅವರ ಹೊಟ್ಟೆನ ತುಂಬಿಸೋವಂಥ ಒಂದು ಕೆಲಸನ ನಮ್ಮ ತಂಡ ಮಾಡ್ತು. ತುಂಬ ಸಿಂಪಲಾಗಿ ಮಾಡಿದ್ವಿ, ಯಾಕಂದರೆ ಇದೇ ನಮ್ಮ ಫಸ್ಟ್ ವಿಡಿಯೋ ಫ್ರೆಂಡ್ಸ್. ಈಗ ನೋಡಿ, ಈಗ ಮುಂದೆ ಹಂಗೆ ಸ್ವಲ್ಪ ಇನ್ನೂ ದೊಡ್ಡದಾಗೆ ನಾವು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಒಂದು ಆಶೀರ್ವಾದ ನಮ್ಮಲ್ಲಿದ್ದರೆ ಖಂಡಿತ ಇನ್ನೂ ದೊಡ್ಡದಾಗೆ ನಾವು ಸಹಾಯನ ಮಾಡ್ತೀವಿ ಫ್ರೆಂಡ್ಸ್. ನೋಡಿ ಅಲ್ಲಿದ್ದಂಥ ತುಂಬಾ ಗ್ಯಾಂಗ್ ಇತ್ತು, ಸಿಕ್ಕಾಬಟ್ಟೆ ಗ್ಯಾಂಗ್ ಫ್ರೆಂಡ್ಸ್. ಯಾಕಂದರೆ ಫಸ್ಟು ನಾವೇ ಹತ್ತಿದ್ರಿಂದ, ಸೊ ನಮ್ಮದೇ ಫಸ್ಟ್ ಅನ್ಕೋತೀನಿ. ಸೊ ಹಂಗಾಗಿ ತುಂಬಾ ಇತ್ತು. ಪಾಪ ಎಲ್ಲರಿಗೂ ಕೊಟ್ವಿ, ಎಷ್ಟು ಸಿಕ್ತೋ ಏನೋ ಗೊತ್ತಿಲ್ಲ, ಆದರೆ ನಮ್ಮ ಹತ್ರ ಇದ್ದಂಥ ಪ್ರತಿಯೊಂದು ಕೂಡ ಅಲ್ಲಿ ನಾವು ಅದಕ್ಕೆ ಕೊಟ್ಟು ನೋಡಿ ಇದಂತೂ ನಾನು ಬಾ ಅಂದ ತಕ್ಷಣವೇ ಬಂದುಬಿಡ್ತು ಫ್ರೆಂಡ್ಸ್. ನಮ್ಮ ಹುಡುಗರೆಲ್ಲ ಎದ್ರುಕೊಂಡ್ಬಿಟ್ಟು ಓಡಿಬಿಟ್ರು. ಇದು ಬಾ ಅಂತ ನಾನು ಬಿಸ್ಕೆಟ್ ತೆಗ್ದ ತಕ್ಷಣ ಅದು ಓಡಿ ಬಂದುಬಿಡ್ತು. ಸೊ ನೆಕ್ಸ್ಟ್ ಟೈಮ್ ನಾನು ಹಣ್ಣುಗಳ್ನ ತೊಗೊಂಡು ಬರಬೇಕಿತ್ತು. ನೀವು ಬಿಸ್ಕೆಟ್ಗಿಂತ ಹಣ್ಣನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅನಿಸ್ತು. ಹಾಗೆ ಬರಬೇಕಾದ್ರೆ ಯಾರೋ ಒಬ್ಬರು ಇದ್ದರು ಪಾಪ, ಅವ್ರಿಗೆ ಸ್ವಲ್ಪ ನಮ್ಮ ಕೈಲಾದ ಸಹಾಯನ ಮಾಡಿಬಿಟ್ಟು ಈಗ ನಾವು ಕೆಳಗಡೆ ಬರ್ತಾಯಿದ್ದೀವಿ ಫ್ರೆಂಡ್ಸ್. ವೀಕೆಂಡ್ಗೆ ಅಂತ ಪ್ಲ್ಯಾನ್ ಮಾಡ್ತಾರೋ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ಟೈಮ್ನ ನೀವು ಸ್ಪೆಂಡ್ ಮಾಡ್ತೀರಾ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.